ಅಯ್ಯೋ ಅಯ್ಯಯ್ಯೋ, ಫೋನ್ ಬ್ಯಾಟ್ರಿ ಬೇರೆ ಲೋ ಇದೆ. ಫೋನ್ ಆಫ್ ಆಗಿ ಟಾರ್ಚ್ ಆಫ್ ಆಗಿಬಿಟ್ರೆ ಇಷ್ಟು ರಾತ್ರಿಯಲ್ಲಿ ಎಲ್ಲಿಗೆ ಬಂದಿದ್ದೀನಿ ಅಂತಾನೂ ಗೊತ್ತಿಲ್ಲ, ಇಲ್ಲಿಂದ ಎಲ್ಲಿ ಹೋಗ್ಬೇಕಂತಾನೂ ಗೊತ್ತಿಲ್ಲ. ಅಯ್ಯಯ್ಯೋ, ಏನ್ ಮಾಡಲಿ ಇವಾಗ? ಇದೇನಿದು? ಈ ತತ್ನಾಗೆ ಈ ಕಡೆಗೆ ಯಾರೋ ಬರ್ತವ್ರಲ್ಲ. ಯಾರು? ಯಾರದು? ಯಾರು ನೀವು? ಎಲ್ಲಿಂದ ಬಂದವ್ರಿ? ನಾನು ಈ ಊರ್ನವಳೆ. ಏನ ಈ ಊರ್ನವ್ರ? ನಿಜ ಹೇಳಿ, ನಾನು ನಿಮ್ನ ಯಾವತ್ತೂ ಈ ಊರ್ನಾಗ ನೋಡೇ ಇಲ್ಲ. ಈ ಊರಿಗೆ ಹೊಸಬ್ರಾ? ಹೌದು, ಇವತ್ತಷ್ಟೇ ಇವ್ರಿಗೆ ಬಂದೆ. ಇವತ್ತಷ್ಟೇನಾ? ಓ, ಉತ್ಸವ ನೋಡಕ್ಕಂತ ಬಂದವ್ರಾ? ಅಯ್ಯೋ ದೇವ್ರೆ, ಇವಳಿಗೆ ಹೇಗೆ ಗೊತ್ತಾಯ್ತು? ಹೌದು, ಉತ್ಸವ ನೋಡೋಕ್ಕೆ ಅಂತ ಬೆಂಗಳೂರಿಂದ ಬಂದೆ. ಏನು, ಬೆಂಗಳೂರಿಂದನಾ? ಹಂಗಾದ್ರೆ ನೀವು ಮಿನಿಸ್ಟರ್ ಸಾಹೇಬ್ರ ಜೊತೆ ಬಂದವ್ರಾ? ಹೌದು. ಹೌದಾ? ಹಂಗಾರೆ ನಿಮ್ ಮಿನಿಸ್ಟರ್ ಸಾಹೇಬ್ರು ಚೆನ್ನಾಗೇ ಗೊತ್ತಿರ್ಬೇಕು. ಅಂದಾಗೆ ನೀವು ಅವ್ರಿಗೆ ಏನಾಗ್ಬೇಕು? ಪಿ ಆಗ್ಬೇಕಾ? ಇವಳು ನನ್ನನ್ನ ಅಪ್ಪಂಗೆ ಪಿ ಅಂತ ಅನ್ಕೊಂಡಿದ್ದಾಳೆ. ಒಂಥರ ಒಳ್ಳೇದೇ ಆಯ್ತು. ನಾನ್ ಮಿನಿಸ್ಟರ್ ಮಗಳು ಅಂತ ಗೊತ್ತಾಗಿ ಏನಾದ್ರೂ ತೊಂದರೆ ಆಗ್ಬಿಟ್ರೆ ಬೇಡ ಬೇಡ, ಪಿ ಅಂತಾನೆ ಹೇಳ್ಬಿಡ. ಹೌದು, ನಾನ್ ಮಿನಿಸ್ಟರ್ ಪಿ ಎನೆ. ಪಿ ಎ ತರ ಕಾಣ್ತಿಲ್ವಾ? ಪಿ ಎ ತರ ಕಾಣ್ದೆ ಇನ್ನೇನ್ ಕಾಣಕ್ಕದ್ದು? ಹಂಗಾದ್ರೆ ನಿಮ್ ಮಿನಿಸ್ಟರ್ ಸಾಹೇಬ್ರ ಜೊತೆ ಯಾವಾಗ್ಲೂ ಇರ್ತೀರೇ? ಹೌದು, ಮಿನಿಸ್ಟರ್ ಪಿ ಅಂದ್ಮೇಲೆ ಮಿನಿಸ್ಟರ್ ಸಾಹೇಬ್ರ ಜೊತೆನೆ ಇರ್ಬೇಕಲ್ವಾ? ಆಹಾ, ಎಂತ ಅದೃಷ್ಟ ನಂದು. ನಾನೇನಾರ ಇವಳು ಪರಿಚಯ ಮಾಡ್ಕೊಂಡ್ರೆ ಇವಳ ಜೊತೆನೆ ಹೋಗಿ ಯಜಮಾನ್ರನ್ನ ನೋಡ್ಬೋದು. ಯಾವ್ರೆ, ಯಜಮಾನ್ರನ್ನ ನೋಡಕ್ಕೆ ನೀನೇ ದಾರಿ ತೋರಿಸಿದ್ಯಾ. ಅದ್ ಸರಿ, ಈಟೊತ್ನಾಗೆ ನೀವ್ ಇಲ್ಲೇನ್ ಮಾಡ್ತಿದ್ರಿ? ಅದು ಊರ್ ನೋಡೋಣ ಅಂತ ಬಂದೆ. ಕತ್ಲೆ ಆಗೋಯ್ತು, ಈಗ ದಾರಿ ತಪ್ಪಿಡಿದೀನಿ. ಮತ್ತೆ ವಾಪಸ್ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೇನಾದ್ರೂ ನನಗೆ ದಾರಿ ತೋರಿಸ್ಬೋದಾ? ಅಟ್ಟೆಯ, ನೀವೇನ್ ಗಾಬರಿ ಮಾಡ್ಕೋಬೇಡಿ, ನಾನ್ ನಿಮ್ನ ಮನೆ ತಗೋ ಬಿಟ್ಬಿಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಮ್ಮ ಮನೆ ತಾವ ಹೋಗಿ ಅಜ್ಜಯ್ಯಂಗ್ ಒಂದೇ ಒಂದ್ ಮಾತು ತಿಳಿಸಿ ಆಮೇಲೆ ನಿಮ್ನ ದೊಡ್ಡ ಮನೆ ತಾವ ಕರ್ಕೊಂಡು ಹೋಗ್ತೀನಿ. ನಡೀನಿ, ಹೋಗುಮ. ಅಯ್ಯಯ್ಯೋ, ಇಷ್ಟೊತ್ತಲ್ಲಿ ನಾನು ನಿಮ್ಮನೆಗೆ ಬರೋದಾ? ಬೇಡ ಬೇಡ ಬೇಡ, ನಂಗೆ ಸ್ವಲ್ಪ ದಾರಿ ತೋರಿಸ್ಬಿಡಿ, ನಾನು ಹೋಗ್ಬಿಡ್ತೀನಿ. ಅಯ್ಯೋ, ಹಂಗಂದ್ರಾತ? ಮಿನಿಸ್ಟರ್ ಸಾಹೇಬ್ರು ನಮ್ಮ ಪಾಲ್ಗೆ ದ್ಯಾವ್ರಿದ್ದಂಗೆ. ನೀವು ಅವ್ರ ಪಿ ಎ ಅನ್ಮ್ಯಾಕೆ ನೀವು ನಮ್ಮ ಮನೆಗೆ ಬರೋದು ನಮ್ಮ ಪಾಲ್ಗೆ ದೊಡ್ಡ ಅದೃಷ್ಟ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತೈತಲ್ಲ, ಅದೇ ನಮ್ಮನೆ. ಹಿಂಗೋಗಿ ಹಂಗೆ ಬಂದ್ಬಿಡಮ್ಮ. 5 ನಿಮಿಷ ಹೋಗುಮ್ಮ, ಬನ್ನಿ. ಅಪ್ಪನ ಬಗ್ಗೆ ಇಷ್ಟು ಒಳ್ಳೆ ಮಾತಾಡ್ತಿದ್ದಾಳೆ ಅಂದರೆ ಇವಳು ಒಳ್ಳೆ ಇರಬೇಕು. 5 ನಿಮಿಷ ಅಂತ ಹೇಳ್ತಿದ್ದಾಳೆ, ಇವಳ ಜೊತೆ ಹೋದ್ರೇನೆ ಸರಿ. ಬನ್ನಿ ಬನ್ನಿ ಅಮ್ಮರ. ಅಮ್ಮೋರೆ, ನಮ್ಮ ಮನೆ ಚಿಕ್ಕದು, ನೀವು ಸಿಟಿನಾಗಿದ್ದವರು, ಏನು ಅನ್ಕೋಬ್ಯಾಡ್ರಿ. ಅಕ್ಕಪಕ್ಕ ಎಲ್ಲೇ ನೋಡಿದ್ರು ಬರೀ ಮಣ್ಣೆಯ. ಆದ್ರೆ ಈ ಮಣ್ಣೆ ನಮ್ಗೆ ಅನ್ನ ಕೊಡೋದು, ಈ ಮಣ್ಣೆ ನಮ್ಗೆ ಬದುಕನ್ ಕಟ್ಕೊಟ್ಟಿರೋದು. ಮಣ್ಣು ಬದುಕನ್ನ ಕಟ್ಕೊಟ್ಟಿದೆ ಅಂದಮೇಲೆ ಅದು ಚಿನ್ನಕ್ಕಿಂತ ಹೆಚ್ಚಲ್ವಾ? ನಿಮ್ಮ ಮನೆ ವಾತಾವರಣ ತುಂಬಾನೇ ಚೆನ್ನಾಗಿದೆ. ಊರಿಂದ ದೂರದಲ್ಲಿ ಮನೆ, ಸುತ್ತಮುತ್ತ ಹಸಿರು, ಈ ಮಡಿಕೆಗಳು, ಮಣ್ಣು, ಮಣ್ಣಿನ ವಾಸನೆ, ಆಹಾ, ಎಷ್ಟು ಚಂದ ಅಲ್ವಾ? ನಿಮ್ಮ ಮನೆಯಲ್ಲಿ ಹಸು ಕರುಗಳಿದೆಯಾ? ಹ್ಞೂ ಅಮ್ಮೋರೆ, ಎಲ್ಲ ಐತೆ. ಆದ್ರೆ ಇಲ್ಲಲ್ಲ, ಕೊಟ್ಟಿಗೆಯಲ್ಲಿ. ನೀವು ಒಳಗೆ ಬನ್ನಿ.
ಬರಬೇಕು ಅಂತ ಪ್ರಾಣ ಬಿಡ್ತಿದ್ದ ನಮ್ಮ ಮಾವ. ಆದರೆ ಈ ಊರಿಗೆ ಬಂದು ಸಾಯೋವಾಗ ಆಗ್ತಿದೆ. ಎಲ್ಲದಕ್ಕೂ ಮಣ್ಣಿನ ಋಣ ಅನ್ನೋದು ಇರಬೇಕಲ್ವ. ನಿನ್ನನ್ನು ಬೆಂಗಳೂರಲ್ಲಿ ಸಾಯಿಸ್ಬೇಕು ಅಂತ ಏನೋ ಪ್ಲ್ಯಾನ್ ಮಾಡಿದೆ. ಛೇ, ಅದು ಯಾವುದು ವರ್ಕೌಟ್ ಆಗಲಿಲ್ಲ. ಅಕಸ್ಮಾತಾಗಿ ನೀನು ಅಲ್ಲೇ ಸತ್ತಿದ್ರು ಇಲ್ಲೇ ತಂದು ಉಳ್ತಿದ್ರೋ ಏನೋ. ಈಗ ನೀನೇ ಈ ಊರಿಗೆ ಬಂದು ನಿನ್ನ ಸಾವಿನ ಹತ್ರದಲ್ಲೇ ನಿಂತಿದ್ಯಾ. ಸಂಬಂಧಿಕರೆಲ್ಲ ಇಲ್ಲೇ ಇದ್ದಾರೆ, ನಿನ್ನ ಪ್ರೀತಿಸೋ ಜನಗಳು ಇಲ್ಲೇ ಇದ್ದಾರೆ. ಇವ್ರುಗಳ ಮುಂದೆ ನೀನು ಸಾಯೋದು ಒಂಥರ ಒಳ್ಳೇದೇ ಬಿಡು. ಹಲೋ, ಫೋಟೋ ಕಳಿಸಿದ್ದೀನಿ. ನಾರ್ತ್ ಇಂಡಿಯನ್ ಹುಡುಗರೇ ಆಗಬೇಕು. ಶಾರ್ಪ್ ಶೂಟರು ತುಂಬಾ ಇದ್ದಾರೆ ಅಲ್ಲಿ. ಲೊಕೇಶನ್ನು ಕಳಿಸಿದ್ದೀನಿ. 1 ಶಾಟ್ ಪೇಮೆಂಟು. ಒಂದೇ ಬುಲೆಟಲ್ಲಿ ಜೀವ ಹೋಗಬೇಕು. ಒಂದೇ ಸರಿ ದುಡ್ಡು ತಗೋಬೇಕು. ಸರಿ, ನಾಳೆನೇ ನಾನು ಕಳಿಸಿರೋ ಲೊಕೇಶನಿಗೆ